ಪವಾಡ ಬಸವೇಶ್ವರರ ರಥೋತ್ಸವ ಭಕ್ತಿಭಾವದಿಂದ ವಿಜೃಂಭಣೆಯಿಂದ ನೆರವೇರಿತು. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮದಲ್ಲಿ ಶ್ರೀ ಪವಾಡ ಬಸವೇಶ್ವರರ ರಥೋತ್ಸವ ಶನಿವಾರ ಸಾಯಂಕಾಲ 5:45 ಸಹಸ್ರಾರು ಭಕ್ತರ ಮಧ್ಯೆ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಇದಕ್ಕೂ ಮೊದಲು ಮಧ್ಯಾಹ್ನ 4 ಗಂಟೆಗೆ ರೂಡಗಿ ಗ್ರಾಮದ ದೈವ ಮಂಡಳಿಯವರಿಂದ ತೇರಿನ ಮಿಣಿ ಅಂದರೆ ಹಗ್ಗವನ್ನು ಕರಡಿ ಮಜಲು ಹಾಗೂ ಹಲಗಿಯ ಕುಣಿತವೊಂದಿಗೆ ಮೆರವಣಿಗೆಯ ಮುಖಾಂತರ ಮೂರಲಿಂಗನ ದೇವಸ್ಥಾನದಿಂದ ಕಳಸ ಸಮೇತವಾಗಿ ಶ್ರೀ ಪವಾಡ ಬಸವೇಶ್ವರರ ದೇವಸ್ಥಾನಕ್ಕೆ ಭಕ್ತಿಪೂರ್ವಕವಾಗಿ ಬರಮಾಡಿಕೊಳ್ಳಲಾಯಿತು. ನಂತರ ಸಾಯಂಕಾಲ 5 ಗಂಟೆಗೆ ಕಳಸವನ್ನು ರಥೋತ್ಸವದ ಶಿಖರಕ್ಕೇರಿಸಲಾಯಿತು. ಬಳಿಕ ಮಹಾರಥೋತ್ಸವಕ್ಕೆ ಶ್ರೀ ಪರುತಯ್ಯ ಸ್ವಾಮಿಗಳು, ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ಕೆವೈ ಬಿರಾದಾರ ಹಾಗೂ ಎಂಆರ್ ನಾಡಗೌಡರ, ಎಸ್ಬಿ ನಾಡಗೌಡರ, ಶ್ರೀಶೈಲ ಮೇಟಿ, ಹೇಮರೆಡ್ಡಿ ಮೇಟಿ ಸೇರಿದಂತೆ ಹಲವು ಗಣ್ಯರು ಚಾಲನೆ ನೀಡಿದರು. ರಥೋತ್ಸವಕ್ಕೆ ಆಗಮಿಸಿದ್ದ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಉತ್ತತ್ತಿ, ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ರಥೋತ್ಸವ ಯಾವುದೇ ಅಡ್ಡಿ ಅನಾಹುತಗಳಿಲ್ಲದೆ ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ಸಾಗಿತು. ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ಕರನಂದೆಪ್ಪ ಬಿರಾಗಾರ, ಬಿಬಿ ಸಜ್ಜನ, ಎಸ್ಬಿ ಮೇಟಿ, ಎಸ್ವೈ ಸೂಳಿಭಾವಿ, ಎಸ್ಎಸ್ ಹಂಡರಗಲ್ಲ, ಬಿಎಸ್ ಬೈಲಗೊಂಡ, ಬಿಜಿ ರೂಡಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮುದ್ದೇಬಿಹಾಳ ಪೊಲೀಸ್ ಇಲಾಖೆ ಅಚ್ಚುಕಟ್ಟಾಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿತ್ತು. ವರದಿ ಮುತ್ತು ಎನ್ ಬೀರಗೊಂಡ, ಉಪಾಧ್ಯಕ್ಷರು ಕೆಯುಡಬ್ಲ್ಯೂಜೆ ಸಂಘ, ಮುದ್ದೇಬಿಹಾಳ ತಾಲೂಕು.